ನೋಡಿ ನನ್ನ ಹಸ್ಬೆಂಡ್ ಮಾವಿನಕಾಯಿ ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಸ್ವಲ್ಪ ಮಾವಿನಕಾಯಿ ಇತ್ತು ಅಮ್ಮನ ಮನೆಯಲ್ಲಿ. ಸೊ ಸ್ವಲ್ಪ ತಗೊಂಡು ಬಂದಿದ್ದೀನಿ. ಈಗ ಮಾವಿನಕಾಯಿದು ಸೀಸನು. ಸೊ ಮಾವಿನಕಾಯಿ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ತೆಗಿತಾ ಇದ್ದಾರೆ. ನಾನು ಅದರಲ್ಲಿ ಮಾವಿನಕಾಯಿ ಗೊಜ್ಜು ಮಾಡೋದು ಯಾವ ಥರ ನಾನು ನಿಮಗೆ ತೋರಿಸ್ತೀನಿ. ಇದು ಕಾಯಿ ಇರುವಾಗ ತುಂಬ ಹುಳಿ ಇರುತ್ತೆ ಮತ್ತು ಅನ್ನ ಆದರೆ ತುಂಬ ಸಿಹಿ ಇರುತ್ತೆ. ನಾನು ಒಂದು 4-5 ತಗೊಂಡು ಬಂದಿದ್ದೇನೆ. ಒಂದು 7-8 ತಗೊಂಡು ಬಂದಿದ್ದೇನೆ ಮನೆಗೆ. ಬಂದು ನಾನು ನಿಮಗೆ ತೋರಿಸ್ತೇನೆ ಮಾವಿನಕಾಯಿ ಗೊಜ್ಜು ಮಾಡೋದು. ನೋಡಿ, ಇದು ನಾನು ತವ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. 1 ಕಪ್ ಅಷ್ಟು ಬಡೆಸೊಪ್ಪು ಹಾಕ್ತಾಯಿದ್ದೇನೆ ನಾನು. ಇದಕ್ಕೆ ಸ್ವಲ್ಪ ಬಡೆಸೊಪ್ಪು ಜಾಸ್ತಿ. ಅರ್ಧ ಕಪ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಮತ್ತು 2 ಚಮಚದಷ್ಟು ಮೆಂತೆ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಹಾಕ್ತಿದ್ದೇನೆ ಅರ್ಧ ಕಪ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಸಾಸಿವೆ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. 2 ಟೈಪದ್ದು ಸಾಸಿವೆ ಇರುತ್ತೆ, ಅದರಲ್ಲಿ ಯಾವುದು ಯೂಸ್ ಮಾಡ್ಬೋದು. ಒಳ್ಳೆ ಫ್ರೈ ಆಗಬೇಕು. ಗ್ಯಾಸನ್ನು ಸ್ಲೋ ಮಾಡಿ ಇಟ್ಕೊಳ್ಳಿ, ಒಳ್ಳೆ ಪರಿಮಳ ಬರುತ್ತೆ. ಅಷ್ಟು ತನಕ ಫ್ರೈ ಮಾಡ್ತಾ ಇರಿ. ನೋಡಿ, ಒಳ್ಳೆ ಫ್ರೈ ಆಗಿ ಒಳ್ಳೆ ಟೇಸ್ಟ್ ಆಗುತ್ತೆ. ನಿಮಗೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅಥವಾ ನಮ್ಮ ಪದಾರ್ಥ ಏನು ಇರಲ್ಲ ಈ ಟೈಮಲ್ಲಿ ಮಳೆಗಾಲದಲ್ಲಿ ಒಂದು ದಾಲ್ ಮಾಡಿದರೆ ಸೈಡಿಗೆ ಸೂಪರ್ ಟೇಸ್ಟಿ ಆಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ನೋಡಿ, ಈ ಥರ ರೋಸ್ಟ್ ಆಯಿತು. ಇದು ಚಪ್ಪೆದ ನಂತರ ನಾನು ಪುಡಿ ಮಾಡ್ತಾ ಇದ್ದೇನೆ. ತುಂಬ ಪುಡಿ ಮಾಡಬೇಡಿ, ನೈಸಾಗಿ ಸ್ವಲ್ಪ ಮಿರಿ ಅಂತ ಇರಲಿ. ಅದನ್ನ ಒಂದು ಸೈಡಲ್ಲಿ ಇಡ್ತೇನೆ. ಈಗ ನಾನು ಮಾವಿನಕಾಯಿಯನ್ನು ತೊಳೆದು ಒಂದು ಗಾಳಿಯಲ್ಲಿ ಒಣಗಿಸಿದ್ದೇನೆ. ಯಾಕಂದರೆ ಚಂಡಿ ಇರಬಾರ್ದು. ಚಂಡಿ ಇದ್ದರೆ ಇದು ಆಗೋದಿಲ್ಲ, ಒದ್ದೆ ಇದ್ದರೆ ಇದಾಗೋದಿಲ್ಲ, ಸ್ಟೋರ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ತುಂಬ ಒಳ್ಳೆ ಒಣಗಿಸಿ ತೆಗೆದಿದ್ದೀನಿ. ಅದೇ ಥರ 1.5 kg ಅಷ್ಟು ಇರ್ಬೋದು ಮಾವಿನಕಾಯಿ. ಆಮೇಲೆ ನಾನು ಕಾಯಿ ಮೆಣಸು ತಗೊಂಡಿದ್ದೇನೆ. ಇದು ತುಂಬ ಖಾರ ಇದೆ ಕಾಯಿ ಮೆಣಸು, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ. ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. 1 kg ಅಷ್ಟು ತಗೊಳ್ಳಿ ಕಾಯಿ ಮೆಣಸು. ನಾನು ಇದು ತುಂಬ ಖಾರ ಇದೆ ಅಂತ ಹೇಳಿ ಒಂದು 150 ಗ್ರಾಮ್ ತಗೊಂಡಿದ್ದೇನೆ ಅಷ್ಟೇ. ಇದನ್ನು ತುಂಬ ಒಣಗಿಸಿದ್ದೇನೆ ನಾನು, ಗಾಳಿಗೆ ಒಣಗಿಸಿ ತೊಳೆದು ಒಣಗಿಸಿದ್ದೇನೆ. ಹಾಗಾಗಿ ಒದ್ದೆ ಮಾಡಬೇಡಿ, ಇಲ್ಲಾದರೆ ಅದು ಗೊಜ್ಜು ಹಾಳಾಗುತ್ತೆ, ಬೇಗ ಬರಲ್ಲ. ಸೊ ಹಾಗಾಗಿ ಇದನ್ನು ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಕಟ್ ಮಾಡಿದರೆ ಆಯಿತು. ಸಣ್ಣ ಸಣ್ಣ ಮಾಡಿ ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಹುಳಿ ಉಂಟು, ಸಿಹಿ ಹಾಕಬೇಡಿ. ಮಾವಿನಕಾಯಿ ಗೊಜ್ಜುಗೆ ಸಿಹಿ ಇದ್ರಷ್ಟು ಒಳ್ಳೆ ಆಗಲ್ಲ. ಈ ಥರ ಸಪುರ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿದ ನೋಡಿ ಫಾರಿಸ್ ಏನು ಮಾಡ್ತಿದ್ದಾನೆ ನೋಡಿ, ಮಾವಿನಕಾಯಿ ತಿಂತಾ ಇದ್ದಾನೆ. ಆನಂತರ ಇದು ಸಪುರ ಮಾಡಿ ಕಟ್ ಮಾಡಿ ನಾನು ಮಿಕ್ಸರ್ ಜಾರಿಗೆ ಬೇಕಾದರೆ ಹಾಕ್ಬೋದು, ಬಟ್ ನಾನು ಮಿಕ್ಸರ್ ಜಾರಿಗೆ ಹಾಕಲ್ಲ. ನನ್ನ ಹತ್ರ ಚೌಕರ್ ಇದೆ ಅಲ್ವಾ, ಚೌಕರಲ್ಲಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಈ ಥರ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಇದನ್ನು ಚೌಕರಿಗೆ ಹಾಕ್ತಾ ಇದ್ದೇನೆ. ನೀವು ಮಿಕ್ಸರ್ ಇದ್ದರೆ ಮಿಕ್ಸರ್ಲಿ ಸ್ವಲ್ಪ ಗರ್ರ ಅಂತ ಹಾಕಿದರೆ ಆಯಿತು, ಬಟ್ ಮಿಕ್ಸರ್ಲಿ ಅಷ್ಟೊಂದು ಪೌಡರ್ ಆಗ್ಬೋದು. ನಾನು ಚೌಕರಲ್ಲಿ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವಾ, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ತುಂಬ ಟೇಸ್ಟಿ ಆಗುತ್ತೆ, ಒಂದು ಸರ್ತಿ ಟ್ರೈ ಮಾಡಿ. ಮಳೆಗಾಲಕ್ಕೆ ಹೇಳೋದೇ ಬೇಡ, ತುಂಬ ಟೇಸ್ಟಿ ಆಗುತ್ತೆ. ಸ್ವಲ್ಪ ಖಾರಾಗಿ ಹುಳಿಯಾಗಿ ಸ್ವಲ್ಪ ಉಪ್ಪಿನಕಾಯಿ ಥರನೇ ಆಗುತ್ತೆ, ಬಟ್ ಟೇಸ್ಟ್ ಬೇರೆಯೇ ಇರುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಈ ಥರ ಮಾಡಿದರೆ ಆಯಿತು. ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಇಷ್ಟೇ ಚೌಕ್ ಮಾಡಿದರೆ ಆಯಿತು. ಎಲ್ಲವನ್ನು ನಾನು ಅದೇ ಥರ ಚೌಕ್ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೇನೆ. ಎಲ್ಲವನ್ನು ಚೌಕ್ ಮಾಡ್ತೇನೆ ನೋಡಿ, ಈ ಥರ ಮಾಡಿ. ಆನಂತರ ಕಾಯಿ ಮೆಣಸು ಅದೇ ಥರ ಕಟ್ ಮಾಡ್ತೇನೆ ನಾನು. ಕಾಯಿ ಮೆಣಸು ಸಹ ಕಟ್ ಮಾಡಿ ಅದು ಸಹ ಚೌಕ್ ಮಾಡ್ತೇನೆ ನೋಡಿ. ಮಾವಿನಕಾಯಿ ಚೌಕ್ ಮಾಡಿ ಇಟ್ಟಿದ್ದೇನೆ. ಈಗ ಕಾಯಿ ಮೆಣಸು ಅದಕ್ಕೆ ಹಾಕಿ ಅದು ಸಹ ಚೌಕ್ ಮಾಡಿ ತೆಗಿತೀನಿ. ತುಂಬ ನೈಸ್ ಆಗಬಾರ್ದು, ಸ್ವಲ್ಪ ತುಂಡು ಥರ ಇರಬೇಕು. ನನ್ನ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ.
ಇದು ಕಾಯಿ ಮೆಣಸು ತುಂಬ ಖಾರ ಇದೆ, ಅದಕ್ಕೋಸ್ಕರ ಖಾರ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಕಾಯಿ ಮೆಣಸು ಹಾಕಿ. ತುಂಬ ಟೇಸ್ಟಿ ಆಗುತ್ತೆ ಚಪಾತಿಗೆ, ಗಂಜಿಗೆ ಆಗಲಿ, ರೈಸಿಗೆ ಆಗಲಿ. ಸೈಡ್ ಡಿಶ್ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ನಮ್ಮ ಮಾವಿನಕಾಯಿ ಗೊಜ್ಜು. ಈ ಥರ ಮಾಡಿದರೆ ಆಯಿತು ನೋಡಿ. ಕಾಯಿ ಮೆಣಸು ಆಯಿತು, ಅದನ್ನು ನಾನು ಒಂದು ಪಕ್ಕದಲ್ಲಿ ಇಡ್ತೇನೆ ಬದಿಯಲ್ಲಿ. ನೋಡಿ 2 ಸಾಮಾನು ಇಟ್ಟಿದ್ದೇನೆ ನಾನು. ಈಗ ನಾನು ಅದಕ್ಕೆ ಮಸಾಲ ರೆಡಿ ಮಾಡ್ತೇನೆ. ಒಂದು ಪಾತ್ರೆಗೆ ಹಾಕಿದ್ದೀನಿ 2 ಚಮಚದಷ್ಟು ಹಳದಿ ಪೌಡರ್ ಹಾಕ್ತಾ ಇದ್ದೇನೆ. ಮತ್ತು ನಾನು ಹಾಕ್ತಾ ಇದ್ದೇನೆ, ನಾವು ಮಸಾಲ ರೆಡಿ ಮಾಡಿದೆ ಅಲ್ವಾ, ಬಡೆ ಸೊಪ್ಪು, ಜೀರಿಗೆ ಎಲ್ಲ ಫ್ರೈ ಮಾಡಿ ತುಂಬ ಪರಿಮಳ ಬರ್ತಾ ಉಂಟದು. ಸೊ ಅದೆಲ್ಲ ನಾನು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ನಾನು ಹಾಕ್ತಿದ್ದೇನೆ, ಉಪ್ಪು ಹಾಕ್ತಾ ಇದ್ದೇನೆ. ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನಾನು ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಟಿದ್ದೆ. ಸೊ ಸ್ವಲ್ಪ ನಿಮ್ಮ ಶಾಪಲ್ಲಿ ಹೋಗಿ ಸಾಸಿವೆ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ ಅವರು. ನಾನು ಶಾಪಿಂದ ತಗೊಂಡು ಬಂದದ್ದು. ಸೊ ಅದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ನಾನು ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಬಡೆ ಸೊಪ್ಪು, 1 ಚಮಚದಷ್ಟು ಮೆಂತೆ ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ. ಸ್ವಲ್ಪ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಮಾಡಿದ ಎಣ್ಣೆಗೆ ಸ್ವಲ್ಪ ಚಪ್ಪೆದ ನಂತರ ಹಾಕಿ, ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಎಣ್ಣೆ ಕಡಿಮೆ ಆದರೆ ನೀವು ಪುನಃ ಬೇಕಾದರೆ ಬಿಸಿ ಮಾಡಿ ಚಪ್ಪೆ ಹಾಕಿ ಮಿಕ್ಸ್ ಮಾಡ್ಬೋದು. ಎಣ್ಣೆ ಕರೆಕ್ಟ್ ಇರಬೇಕು, ಎಣ್ಣೆ ಕಡಿಮೆ ಆಗಬಾರ್ದು. ಈ ಟೈಮಲ್ಲಿ ಒಳ್ಳೆ ಮಿಕ್ಸ್ ಮಾಡಿ ಆಮೇಲೆ ನೋಡ್ಕೊಳ್ಳಿ ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಇದಕ್ಕೆ ವೆನಿಗರ್ ಆಗಲಿ ಲಿಂಬೆ ಆಗಲಿ ಏನೂ ಹಾಕಲಿಲ್ಲ. ತುಂಬ ಟೇಸ್ಟಿ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಈ ಥರ ಇಟ್ಟು ಅದರ ಮಧ್ಯದಲ್ಲಿ ನಾನು ಒಂದು ಕೊಯ್ಲ ಹಾಕಿ ಬೆಂಕಿ ಹಾಕಿ ಇಡ್ತಾ ಇದ್ದೀನಿ. ಇದರ ಮೇಲೆ ನಾನು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ. ಅದರೊಳಗಡೆ ಸಾಸಿವೆ ಎಣ್ಣೆ ಹಾಕಿ ಪುನಃ ಅದಕ್ಕೆ ಮುಚ್ಚಬೇಕು. ಅದು ಅದೇ ಥರ ಒಂದು 10-15 ನಿಮಿಷ ಅದೇ ಥರ ಇರಲಿ, ಓಪನ್ ಮಾಡಲಿಕ್ಕೆ ಹೋಗಬೇಡಿ. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದರ ಒಳಗಡೆ ನೋಡಿ ಯಾವ ಥರ ನೋಡಿ, ಈ ಥರ ಇರಬೇಕು. ಈ ಥರ ಬಂದ್ ಮಾಡಿ ಇಟ್ಟರೆ ಆಯಿತು. 10-15 ನಿಮಿಷ ಎಲ್ಲ ಆದ ನಂತರ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ಡಬ್ಬಿಯಲ್ಲಿ ಹಾಕಿಬಿಡಿ, 1 ದಿವಸ ಬಿಟ್ಟು ತಿನ್ನಿರಿ, ಆವಾಗ ಕರೆಕ್ಟ್ ಪರ್ಫೆಕ್ಟಾಗಿರುತ್ತೆ. ಅಂದರೆ ಎಲ್ಲ ಎಳಿತದೆ ಅಲ್ವಾ, ಉಪ್ಪು ಖಾರ ಎಲ್ಲ ಎಳೆದುಕೊಂಡು ತುಂಬ ಚೆನ್ನಾಗಿದೆ. ಫ್ರಿಜ್ಜಲ್ಲಿ ಇಟ್ಬಿಡಿ, ಹೊರಗಡೆ ಇಟ್ಟರೂ ಏನೂ ಆಗಲ್ಲ. ಆದರೆ ನೀರೆಲ್ಲ ಟಚ್ ಮಾಡಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ.